ನಮಸ್ಕಾರ ಎಲ್ಲರಿಗೂ. ಹೆರ್ಕಲ್ಸ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ನಾನು ಪಾಲಿಸ್ತಿರೋ 5 ಸಿಂಪಲ್ ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಈ ಟಿಪ್ಸ್ ನಮ್ಮ ಸ್ಟ್ರೆಸ್ಫುಲ್ ಜೀವನಕ್ಕೆ ತುಂಬ ಸಹಾಯಕಾರಿ. ನೀವು ಇದನ್ನು ನಿಮ್ಮ ಮನೆ ಮಂದಿಗೆ ಜೊತೆ ನಿಮ್ಮ ಮಕ್ಕಳಿಗೂ ರೂಢಿಸ್ಕೊಳ್ಳೋಕ್ಕೆ ಹೇಳ್ಬೋದು. ತುಂಬ ಈಸಿ ಆಗಿರೋ ಸಿಂಪಲ್ ಆಗಿರೋ ಟಿಪ್ಸ್ ಫಾಲೋ ಮಾಡಿ ನೋಡಿ. ಫಸ್ಟ್ ಒನ್, ಪೇಷನ್ಸ್. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ, ಯಾವುದೇ ಒಂದು ಡಿಸಿಷನ್ ತೊಗೋಬೇಕಾದ್ರೂ ಒಂದು ಕ್ಷಣದ ತಾಳ್ಮೆ ಇರಲಿ. ಸೆಕೆಂಡ್ ಒನ್, ಗ್ರ್ಯಾಟಿಟ್ಯೂಡ್. ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋವರೆಗೂ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ. ಬೆಳಗ್ಗೆ ಎದ್ದಾಗ ಭೂಮಿ ತಾಯಿಗೆ ಥ್ಯಾಂಕ್ಸ್ ಹೇಳಿ, ರಾತ್ರಿ ಮಲಗೋವಾಗ ದೇವರಿಗೆ ಥ್ಯಾಂಕ್ಸ್ ಹೇಳಿ. ನಿಮ್ಮ ಜೀವನದಲ್ಲಿ ಬರೋ ಪ್ರತಿ ವ್ಯಕ್ತಿ, ವಸ್ತುವಿಗೆ ಥ್ಯಾಂಕ್ಸ್ ಹೇಳಿ. ಮನಸ್ಸು ತುಂಬ ಹಗುರ ಆಗುತ್ತೆ. ಥರ್ಡ್ ಒನ್, ಎಮರ್ಜೆನ್ಸಿ ಫಂಡ್. ಇದು ಒಂಥರ ಸೇವಿಂಗ್ಸ್. ಇದನ್ನ ಯಾರಾದರೂ ಮಾಡ್ಬೋದು, ದೊಡ್ಡವರು ಚಿಕ್ಕವರು ಎಲ್ಲರೂ ಮಾಡ್ಬೋದು. ಫ್ಯಾಮ್ಲಿಗೆ ಒದಗೋ ಯಾವುದೇ ಕಠಿಣ ಪರಿಸ್ಥಿತಿಯಲ್ಲಿ ಈ ಎಮರ್ಜೆನ್ಸಿ ಫಂಡ್. ಫೋರ್ತ್ ಒನ್, ಜರ್ನಲಿಂಗ್. ನಿಮ್ಮ ಎಮೋಷನ್ಸನ್ನು ಒಂದು ಡೈರಿಯಲ್ಲಿ ಬರೆಯೋದಕ್ಕೆ ಶುರು ಮಾಡಿ. ಇದರಿಂದ ಮನಸ್ಸು ನಿರಾಳ ಆಗುತ್ತೆ. ಇದನ್ನು ನಿಮ್ಮ ಮಕ್ಕಳಿಗೆ ರೂಢಿ ಮಾಡಿಸಿ. ಇವತ್ತಿನ ಸ್ಟ್ರೆಸ್ಫುಲ್ ಲೈಫ್ಗೆ ಇದು ತುಂಬ ಸಹಾಯಕಾರಿ. ಪ್ರತಿಯೊಂದು ಎಮೋಷನ್ಸನ್ನು ನಾವು ಬರೆಯೋದ್ರಿಂದ ಎಷ್ಟೋ ಭಾವನೆಗಳನ್ನು ಹೇಳ್ಕೊಳ್ದೆ ಒಳಗೆ ಇಟ್ಕೊಂಡು ನಾವು ಕೊರಗ್ತಾ ಇರ್ತೀವಿ. ಅದು ಬರೆಯೋದ್ರಿಂದ ಹೊರಬೀಳುತ್ತೆ. ಹೊರಬಿದ್ದು ಮನಸ್ಸು ಹಗುರ ಆಗುತ್ತೆ, ಮೈಂಡ್ ರಿಲೀಫ್ ಆಗುತ್ತೆ. ಫಿಫ್ತ್ ಒನ್, ಸೆಲ್ಫ್ ಕೇರ್. ಯಾವಾಗಲೂ ಎಂಜಿನ್ ಗಟ್ಟಿಯಾಗಿದ್ರೇ ಕೋಚ್ಗಳನ್ನು ಎಳೆಯೋದಕ್ಕೆ ಸಾಧ್ಯ. ಹಾಗೆಯೇ ಯಾವಾಗಲೂ ನೀವು ಗಟ್ಟಿಯಾಗಿದ್ದರೆ ನಿಮ್ಮ ಫ್ಯಾಮ್ಲಿನ ಗಟ್ಟಿಮುಟ್ಟಿಯಾಗಿಡೋದಕ್ಕೆ ಸಾಧ್ಯ. ಸೊ ಪ್ರತಿದಿನ 5 ನಿಮಿಷದ ಒಂದು ಸೆಲ್ಫ್ ಕೇರನ್ನು ರೂಢಿಸ್ಕೊಳ್ಳಿ. ಇದು ನಿಮ್ಮ ಬ್ಯೂಟಿ ರಿಲೇಟೆಡ್ ಆಗಿರ್ಬೋದು, ಹೆಲ್ತ್ ರಿಲೇಟೆಡ್ ಆಗಿರ್ಬೋದು, ಹೇರ್ ರಿಲೇಟೆಡ್ ಆಗಿರ್ಬೋದು. ಯಾವುದೇ ಆದರೂ ಸೆಲ್ಫ್ ಕೇರ್ ತುಂಬ ಮುಖ್ಯ. ಸೆಲ್ಫ್ ಕೇರ್ ಸೆಲ್ಫಿಶ್ನೆಸ್ ಅಲ್ಲ. ಸೆಲ್ಫ್ ಕೇರ್ ರೂಢಿ ಮಾಡಿಕೊಳ್ಳಿ. ಇಂತಹ ಇನ್ನಷ್ಟು ಟಿಪ್ಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.